ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಚುನಾವಣಾ ರಣಕಣ ಕಾವೇರ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿ ಹತ್ರಕ್ಕೆ ಹೋಗೋಣ. ಬೆಳಗಾವಿ ಚಿಕ್ಕೋಡಿ, ಇಲ್ಲಿ ಒಂದು ಹಿಂದುತ್ವದ ಭದ್ರಕೋಟೆ. ಇಲ್ಲಿ ಶಿವಾಜಿ ಮಹಾರಾಜ್, MES, ಮರಾಠಿ, ಹಿಂದುತ್ವ, ಶಿವಸೇನಾ, ಹಾಗಾಗಿ ಅಲ್ಲೊಂದು ಕೇಸರಿಗೆ ಮಹತ್ವ ಇರುತ್ತೆ. ಸಾಧಾರಣವಾಗಿ ನಿಮಗೆ ಗೊತ್ತಿರುವುದು, ಈ ಹಿಂದೆ ಕೂಡ ಸುರೇಶ್ ಅಂಗಡಿ ಕೊನೆ ಕ್ಷಣದಲ್ಲಿ ಕೇಸರಿ ಫ್ಲ್ಯಾಗನ್ನು ಹಾರಿಸಿದ ಹಾಗೆ ಈಗ ಕಾಂಗ್ರೆಸ್ ನಾಯಕಿ ಕಂಪ್ಲೀಟಾಗಿ ಕೇಸರಿಯಲ್ಲಿ ಬಂದಿದ್ದಾರೆ. ಈ ಹಿಂದೆ ಅವ್ರ ಹತ್ರ ಯಾರೋ ಕೇಳಿದ್ರೆ ಕೇಸರಿ ಅಂತ ಹೇಳಿದ್ರೆ, ಏನ್ರಿ ಕೇಸರಿ ಅಂತಂದರೆ BJP ಆಸ್ತಿನ. ಆಮೇಲೆ ಮೃಣಾಲ್ ಅವರು ಕೂಡ ಕೇಸರಿ ಶಾಲ್ ಹಾಕೊಂಡು ಬಂದಿದ್ದಾರೆ. ಮೃಣಾಲ್ ಅವರು ಕೂಡ ಸಾಧಾರಣವಾಗಿ BJP ಅವ್ರು ಹಂಗೆ ಹಾಕೊಂಡ್ಬರ್ತಾರೆ ನೋಡಿ. ಆಮೇಲೆ ನಾನು ಕಂಡುಕೊಂಡದ್ದು ಈ ಬಾರಿ ಒಂದು ಬೆಳಗಾವಿಯಲ್ಲಿ, ಇನ್ನೊಂದು ಕಲಬುರಗಿಯಲ್ಲಿ, ಈವನ್ ಬೀದರ್ನಲ್ಲೂ ಕೂಡ ಕಾಂಗ್ರೆಸ್ ಅವರೇ ಶುರು ಮಾಡ್ತಾ ಇದ್ದಾರೆ ಭಾರತ್ ಮಾತಾ ಕಿ ಜೈ ಅಂತ. BJP ಅವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈಗ ಅವರಿಗೆ ಅದೊಂದು ಟಾರ್ಗೆಟ್ ಇತ್ತು ನೋಡಿ. ತಮ್ಮ ಮತ್ತು ಮಗನ ಜೊತೆ ಬಂದು ಮತ ಚಲಾಯಿಸಿದ್ದಾರೆ. ಒಬ್ಬರು ಮಂತ್ರಿ, ಮತ್ತೊಬ್ಬರು ಶಾಸಕ, ಇನ್ನೋರು MP ಆಗುವಂತಕ್ಕಾಗಿ ಹೋರಾಟ. ಇಲ್ಲಿ ಜಗದೀಶ್ ಶೆಟ್ಟರ್ ಇವರ ವಿರುದ್ಧ ಪ್ರತಿಸ್ಪರ್ಧಿ. ಐ ಥಿಂಕ್ ಜಗದೀಶ್ ಶೆಟ್ಟರ್ ತಮ್ಮ ವೋಟನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಸಮ್ಟೈಮ್ಸ್ ಏನು ಗೊತ್ತಾ, ಯಾವುದಾದ್ರೂ ಒಂದು ವಿಚಾರಗಳು ನಮಗೆ ಬ್ಯಾಕ್ ಫೈರ್ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ಒಮ್ಮೊಮ್ಮೆ ತುಂಬ ಸೈಲೆಂಟ್ ಆಗಿರೋದು ತಪ್ಪು, ಒಮ್ಮೊಮ್ಮೆ ತುಂಬ ಜೋರಾಗಿರೋದು ತಪ್ಪು. ಎಲ್ಲಿ ಸೈಲೆಂಟ್ ಇರಬೇಕು, ಎಲ್ಲಿ ಜೋರಿರಬೇಕು ಅದು ಗೊತ್ತಿದ್ದವ್ರು ಗೆದ್ದ. ಬಟ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅವರು ಬೆಳಗಾವಿಯಲ್ಲಿದ್ದಾರೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ. ಯಾಕಂದರೆ ಅವರಿಗೆ ವೋಟಿಂಗ್ ಇದ್ದರೆ ಹುಬ್ಬಳ್ಳಿಯಲ್ಲಿ ಇರುತ್ತೆ. ಇಲ್ಲಿ ಸುರೇಶ್ ಅಂಗಡಿ ಅವರ ಪತ್ನಿ ಇದ್ದಾರೆ, ಅಲ್ಲಿ ಮಂಗಳಾ ಅಂಗಡಿ. ಆಮೇಲೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಹೇಗೂ ಕೂಡ ಸಂಬಂಧಿಕರೀಗ ವೋಟ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಮಂಗಳಾ ಅಂಗಡಿಯವ್ರ ಜೊತೆಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ, ಮತಗಟ್ಟೆಯ ಬಳಿ. ಹಾಗಿದ್ರೆ ಬೆಳಗಾವಿನ ಆಗಿರಬೇಕು. ಬಟ್ ವೋಟಿಂಗ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜಾ ಅಮರೇಶ್ವರ್ ನಾಯಕ್ ಈ ಬಾರಿ ಕೂಡ BJPಯ ಹುರಿಯಾಳು. ಒಂದ್ ಕಡೆ ರಾಯಚೂರಿನ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. BJP ಅಭ್ಯರ್ಥಿ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ತಾವು ಹಕ್ಕು ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯ